ಈ ಒಂದು ಮೈಕು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಂತಕ್ಕೇನಾದರೆ ನಾನು ರಿಸರ್ಚ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುವಂಥ ಮೈಕ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಾನು ವೈರ್ಲೆಸ್ ಮೈಕ್ನ ತರಿಸ್ಬೋದಾಗಿತ್ತು, ಆದರೆ ವೈರ್ಲೆಸ್ ಮೈಕ್ಸ್ನಲ್ಲಿ ಫೆಸಿಲಿಟೀಸ್ನ ಅಷ್ಟು ಚೆಕ್ ಮಾಡಬೇಕಾಗುತ್ತೆ, ಯಾವ ರೀತಿ ಕ್ಲಿಯರಿಟಿ ಬರುತ್ತೆ ವಾಯ್ಸು ಅನ್ನೋದನ್ನ. ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗಂತೂ 100% ಇಷ್ಟ ಆಗುತ್ತೆ. ಅನ್ಬಾಕ್ಸ್ ಮಾಡೋಣ, ಓಕೆನಾ? ಅನ್ಬಾಕ್ಸ್ ಮಾಡಿ ಏನಿದೆ ಅಂತ ನೋಡೋಣ ಅದರೊಳಗೆ, ಓಕೆನಾ? ಅನ್ಬಾಕ್ಸ್ ಮಾಡ್ತಿದ್ದೀನಿ. ಓಕೆ, ನಾನು ಓಪನ್ ಮಾಡ್ತಿದ್ದೀನಿ. ಈಗ ಇದರೊಳಗಡೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಓಕೆನಾ? ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಒಂಚೂರು ಡೀಟೇಲಾಗಿ ಹೇಳಿರ್ತಾರೆ ಈ ಬುಕ್ನಲ್ಲಿ, ಓಕೆನಾ? ನೋಡಿ, ಇಲ್ಲಿ ಹೇಳಿದ್ದಾರೆ ನಂಬರ್ 1 ಅಂತ ಇದೆ, ನಿಮಗೆ ಕಾಣ್ತಿಲ್ಲ, ಓಕೆನಾ? 1 ಅಂತ ಇರೋದು ಪಿನ್, ಓಕೆನಾ? ಪಿನ್ನ ಮೊಬೈಲಿಗೆ ಚುಚ್ಚಬೇಕಾಗುತ್ತೆ, ಓಕೆನಾ? ಮೊಬೈಲಿಗೆ ಹಾಕಿದರೆ ಪಿನ್ನ. ನೆಕ್ಸ್ಟ್ ಒಂದು ನಮಗೆ ಇಲ್ಲಿ ಒಂದು ಫೆಸಿಲಿಟೀಸ್ ಇದೆ. ಆ ಫೆಸಿಲಿಟೀಸ್ ಏನಪ್ಪ ಅನ್ನೋದಾದರೆ ಸೀಕ್ರೆಟ್. ಇದರಲ್ಲಿ ಈ ಬಡ್ಸಲ್ಲಿರುವ ಡಿಫ್ರೆಂಟ್ ಅನ್ನೋದಾದರೆ ಇದು, ಓಕೆನಾ? ಇಲ್ಲಿ ಒಂದು ಬಟನ್ ಟೈಪ್ ಇದೆ, ಸ್ವಿಚ್ ಮಾಡೋದು. ಅದು ಮೇಲ್ಗಡೆಗೆ ಕ್ಯಾಮ್ರಾ ಅಂತ ಇದೆ. ಕ್ಯಾಮ್ರಾಗೆ ಹಾಕ್ಕೊಂಡ್ರೆ ನಿಮಗೆ ಇದರೊಳಗಡೆ ಶೆಲ್ ಇರುತ್ತೆ, ಶೆಲ್ ಯೂಸ್ ಆಗೋಲ್ಲ. ಕ್ಯಾಮ್ರಾಗೆ ಹಾಕ್ಕೊಂಡ್ರೆ ಕ್ಯಾಮ್ರಾಯಿಂದ ಚಾರ್ಜ್ ತಗೊಳ್ಳುತ್ತೆ ಈ ಮೈಕ್, ಓಕೆನಾ? ಅದೇ ಇಲ್ಲಿ ಫೋನ್ ಅಂತ ಇದೆ, ಫೋನ್ಗೆ ಹಾಕ್ಕೊಂಡ್ರೆ ನೀವು ಮೊಬೈಲ್ನಲ್ಲಿ ಏನಾರು ಮಾಡ್ತಿದ್ರೆ ಶೆಲ್ ಯೂಸ್ ಆಗುತ್ತೆ, ಓಕೆನಾ? ನಿಮಗೆ ಏನು ಯೂಸ್ ಮಾಡ್ತಿಲ್ಲ ನಾನು, ಚಾರ್ಜ್ ಖಾಲಿ ಆಗಬಾರ್ದು ಅನ್ನೋದಾದರೆ ಸೆಂಟ್ರಲ್ಲಿ ಆಫ್ ಅಂತ ಒಂದು ಬಟನ್ ಇರುತ್ತೆ. ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಫ್ ಆಗುತ್ತೆ. ನೀವು ಎತ್ತಿಡ್ಬೋದು, ಇಲ್ಲಾಂದರೆ ಅಲ್ಲೇ ಏನಾದರೂ ಇಕ್ಬೋದು, ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಈ ರೀತಿ ಇರುತ್ತೆ, ನೋಡ್ತಿದ್ರಲ್ಲ, ಈ ರೀತಿ ಇರುತ್ತೆ. ಇದೇ ಮೈಕು ನಾನು ಆಯ್ಕೊಂಡು ವಾಯ್ಸ್ ಓವರ್ ಕೊಡ್ತಿರೋದು. ನಿಮಗೆ ಕೇಳಿಸ್ತಿದೆಯಲ್ಲ, ಎಷ್ಟು ಕ್ಲಿಯರಿಟಿಯಾಗಿ ಕೇಳಿಸ್ತಿದೆ ನೋಡ್ತಿದ್ದೀರಾ? ನೋಡಿ, ಇದೇ ಮೈಕು ನಾನು ಆಯ್ಕೊಳ್ತಿರೋದು. ನಿಮಗೆ ತೆಗೆದೇ ತೋರಿಸ್ತೀನಿ ಒಂದು ನಿಮಿಷ. ಓಕೆ, ನಾನು ತೆಗ್ದಿದ್ದೀನಿ. ಈ ಮೈಕು ಈ ರೀತಿ ಇರುತ್ತೆ. ನೋಡಿ, ವೈರ್ ಎಷ್ಟು ಉದ್ದ ಇರುತ್ತೆ ಅಂತಾರೆ, ಲಾಂಗ್ ಇರುತ್ತೆ ವೈರ್ ಲಾಂಗ್ ಇರುತ್ತೆ, ಓಕೆನಾ? ವೈರ್ ಲಾಂಗ್ ಇರುತ್ತೆ. ನಿಮಗೆ ವೈರು ಲಾಂಗಾಗಿ ಸಿಗುತ್ತೆ. ಇನ್ನು ಇಷ್ಟೇ ಅಲ್ಲ, ಉದ್ದಾಗಿದೆ, ಇಷ್ಟೇ ಅಲ್ಲ, ಲೆಂತ್ ಇದೆ, 10 ಮೀಟರ್ಸ್ ಏನೋ ವೈರ್ ಇದೆ. ನಾನು ಇಷ್ಟು ತೋರಿಸ್ತಿದ್ದೀನಿ ನಿಮಗೆ, ಓಕೆನಾ? ಈ ರೀತಿ ಇದೆ, ನೋಡ್ತಿದ್ದೀರಲ್ಲ, ಈ ರೀತಿ ಮೇಲ್ಗಡೆ ಒಂದು ರಬ್ಬರ್ ಟೈಪ್ ಇರುತ್ತೆ, ಹಂಗಂದರೆ ಸ್ಪಂಜ್ ಟೈಪು. ನಿಮಗೆ ಸುತ್ತಮುತ್ತ ವಾಯ್ಸ್ ಓವರು ಕೊಡಬೇಕಾದ್ರೆ ಬೇರೆ ಶಬ್ದ ಕೇಳಿಸಿದ್ರೆ ಅದು ವಾಚ್ ಆಗೋಲ್ಲ ಬೇಗ, ಆದ್ದರಿಂದ ಇದನ್ನು ಕೊಡ್ತಾರೆ. ಇದನ್ನು ಹಾಕ್ಕೊಂಡ್ರೆ ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕೇಳಿಸ್ತಿದೆ, ನಾನು ದೂರದಲ್ಲಿ ಹಿಡ್ದಿದ್ದೆ, ಅದಕ್ಕೆ ವೀಡಿಯೋ ಕೇಳಿಸ್ತಿರ್ಲಿಲ್ಲ. ಈಗ ಮಾತಾಡ್ತಿದ್ದೀನಲ್ಲ, ಯಾವ ರೀತಿ ಕೇಳಿಸ್ತಿದೆ ನೀವೇ ನೋಡ್ತಿದ್ದೀರಾ. ಚೆನ್ನಾಗಿದೆ ಮೈಕು. ಬೈ ಮಾಡೋದು ಯಾವ ರೀತಿ ಅಂತ ನಾನು ತಿಳಿಸ್ತೀನಿ. ಈ ರೀತಿ ಈ ಬೋಯ M1 ಮೈಕ್ ಅನ್ಬಾಕ್ಸ್ ಮಾಡಿದ್ದೀನಿ. ನೀವು ಇದೇ ಥರ ಇಂಟ್ರೆಸ್ಟಿಂಗ್ ಅನ್ಬಾಕ್ಸ್ ವೀಡಿಯೋಸ್ ನೋಡಬೇಕು ಅನ್ನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈಗ ಇಲ್ಲೇ ಹಾಕೋತೀನಿ, ಓಕೆನಾ? ವಿಡಿಯೋ ಮಾಡ್ತಿರೋದ್ರಿಂದ ನಾನು ಇಲ್ಲೇ ಹಾಕೋತೀನಿ, ಓಕೆನಾ? ಈಗ ಆಗಿದೆ, ನಾನು ಕ್ಲಿಕ್ ಈಗ ಹಾಕೊಂಡಿದ್ದೀನಿ. ನೋಡಿ, ಈಗಲೂ ಕೇಳಿಸ್ತಿದೆ. ನೀವು ಡಿಸ್ಟೆನ್ಸ್ಗೂ ಸಹಿತ ವಾಯ್ಸು ಕ್ಲಿಯರಾಗಿ ಕೇಳಿಸುತ್ತೆ. ನೀವು ಹೆವಿ ಡಿಸ್ಟೆನ್ಸ್ ಆದರೆ ಒಂಚೂರು ವಾಯ್ಸ್ ಸ್ಲೋ ಕೇಳಿಸ್ಬೋದು. ಆದ್ದರಿಂದ ತುಂಬ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮೈಕ್ ಮಾತ್ರ. ನೀವು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಏನಿಲ್ಲ ನೀವು ಇದ್ರ ಫೆಸಿಲಿಟೀಸ್ ತಿಳ್ಕೊಬೇಕು ಅನ್ನೋದಾದರೆ ನೀವು ಮಿಶೋ, ಇಲ್ಲಾಂದರೆ ಅಮೆಝಾನು, ಇಲ್ಲ ಫ್ಲಿಪ್ಕಾರ್ಟು, 3 ಅಪ್ಲಿಕೇಶನ್ನಲ್ಲಿ ಸಿಗುತ್ತೆ. ಹಲವಾರು ಬೇರೆ ಬೇರೆ ಅಪ್ಲಿಕೇಶನ್ನಲ್ಲೂ ಸಿಗುತ್ತೆ. ನಿಮಗೆ ಕೆಲವೊಬ್ಬರಿಗೆ ಬೇರೆ ಅಪ್ಲಿಕೇಶನ್ ಮೇಲೆ ನಂಬಿಕೆ ಇರಲ್ಲ, ಅದರಿಂದ ಹೇಳ್ತಿರೋದು. ನೀವು ಪೈ ಮಾಡೋದಾದರೆ ಯಾವ ಅಪ್ಲಿಕೇಶನ್ ಬೆಸ್ಟು ಅನ್ನೋದಾದರೆ ನೀವು ಫ್ಲಿಪ್ಕಾರ್ಟ್ಗೆ ಹೋದರೆ 800 ಚಿಲ್ಲರೆ ಏನೋ ಇದೆ, ಓಕೆನಾ? ಫ್ಲಿಪ್ಕಾರ್ಟ್ನಲ್ಲಿ ಒಂಚೂರು ಕಾಸ್ಟ್ಲಿ ಇದೆ. ಮೀಶೋದಲ್ಲಿ 750 ಅಂತ ಏನೋ ಇದೆ, 750 ಇರಬೇಕು. 750 ರೂಪಾಯಿಗೆ ನಿಮಗೆ ಅಮೆಝಾನ್ನಲ್ಲಿ ನಿಮಗೆ ಬೋಯ M1 ಮೈಕ್ ಸಿಗುತ್ತೆ, ಓಕೆನಾ? ಈ ಮೈಕ್ ಹೆಸರು ಬೋಯ M1 ಮೈಕ್ ಅಂತ, ಓಕೆನಾ? ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಇನ್ನೂ ಚೀಪ್ ರೇಟಿಗೆ ಬೇಕು ಅನ್ನೋದಾದರೆ ಮೀಶೋದಲ್ಲಿ ಸಿಗುತ್ತೆ, 450ಗೇನೋ ಸಿಗುತ್ತೆ, 450ಕ್ಕೆ ಸಿಗುತ್ತೆ. ಆದರೆ ಈ ಥರ ಪ್ಯಾಕೇಜಿಂಗ್ ಇರಲ್ಲ, ಅನ್ಬಾಕ್ಸ್ ಮಾಡೋಕ್ಕೂ ಸಹಿತ ಸರಿ ಇರಲ್ಲ ಅಂತ ನಾನು ಅಮೆಝಾನ್ನಲ್ಲಿ ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಇದ್ರ ಬಾಕ್ಸ್ ಇಷ್ಟೇ ಎಲ್ಲ ಕೊಟ್ಟಿದ್ದು, ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಜೊತೆಗೆ ಕೊಟ್ಟಿದ್ದರು. ಅದನ್ನು ಅನ್ಬಾಕ್ಸ್ ಮಾಡಿದ್ದೆ ಆಲ್ರೆಡಿ, ತಿರ್ಗಾ ನಿಮಗೆ ತೋರಿಸ್ತಿರೋದಷ್ಟೇ. ತುಂಬ ಚೆನ್ನಾಗಿದೆ. ನೀವು ಮೀಶೋದಲ್ಲೂ ಆರ್ಡ್ರ್ ಮಾಡ್ಬೋದು. ಮೀಶೋದಲ್ಲಿ ಆದರೆ ನಿಮಗೆ 450ರಿಂದ 500 ಚಾರ್ಜಸ್ ಒಳಗಡೆ ಸಿಗುತ್ತೆ. ಆದರೆ ಚೆನ್ನಾಗಿರಲ್ವೋ ನನಗೆ ಗ್ಯಾರಂಟಿ ಇಲ್ಲ, ಆದ್ದರಿಂದ ಹೇಳ್ತೀನಿ ನೀವು ಅಮೆಝಾನ್ನಲ್ಲಿ ತರ್ಸೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಸ್ಪೆಷಲ್ ಅಂದರೆ ನಿಮಗೆ ಒಂದು ಬ್ಯಾಗ್ ಕೊಡ್ತಾರೆ. ಬ್ಯಾಗ್ ಅನ್ನೋದಾದರೆ ಈ ಪುಟ್ಟ ಈ ಸೈಜಿಗಿರುವ, ಇಲ್ಲಿ ಯಾವುದೇ ಥರ ಸ್ಟಿಕ್ಕರ್ಸ್ ಇಲ್ಲ. ಈ ಮೈಕ್ನ ಹಿಂಗೆ ಕಟ್ಟಿಬಿಟ್ಟು ಆ ಬ್ಯಾಗ್ಗಳಿಗೆ ಹಾಕ್ಕೊಂಡು ಹಿಂಗೆ ಜೀರುಣಿಗೆ ಹೇಳ್ದಂಗೆ ಎಳೆಯಂಗೆ, ಓಕೆನಾ?
ಹಿಂಗೆ ಹೇಳಿದ್ರು ಸಾಕು ಕ್ಲೋಸ್ ಆಗುತ್ತೆ. ಆ ಥರ ಒಂದು ಬ್ಯಾಗ್ ಕೊಟ್ಟಿರ್ತಾರೆ, ಬ್ಯಾಗಲ್ಲಿದೆ. ನನಗೆ ಅದನ್ನು ತೋರ್ಸೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ, ಚರ್ಮದಲ್ಲಿ ಮಾಡಿದ್ದಾರೆ. ಓಕೆನಾ, ಬ್ಯಾಗ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳು. ಬೋಯ M1 ಹತ್ತಿರ ಅದ್ರ ಮ್ಯಾಕೆ ಬೋಯ M1 ಅಂತ ಅದ್ರ ಮೇಲೆ ಬರೆದಿದೆ, ತುಂಬ ಚೆನ್ನಾಗಿದೆ. ನೀವು ಇದು ಆರ್ಡ್ರ್ ಮಾಡೋದಾದರೆ ನಾನು ಆರ್ಡ್ರ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಇವಾಗ. ಓಕೆನಾ, ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಬರುತ್ತೆ, ನೋಡ್ಕೊಳ್ಳಿ ಯಾವ ರೀತಿ ಆರ್ಡ್ರ್ ಮಾಡೋದು ಅಂತಲೂ ಹೇಳ್ತೀನಿ. ಗುರು, ನಾನೀಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ, ಪಕ್ಕದಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನು ಹೇಳೋ ಸ್ಟೆಪ್ ಫಾಲೋ ಮಾಡಿ ನೀವು ಕೂಡ ಆರ್ಡ್ರ್ ಮಾಡ್ಬೋದು. ನಾನು ಯಾವ ರೀತಿ ಚೆಕ್ ಮಾಡೋದು ತೋರಿಸ್ತೀನಿ, ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಓಕೆನಾ, ಏನಿಲ್ಲ, ನಾನೀಗ ಯಾವುದೇ ಅಪ್ಲಿಕೇಶನ್ನ ನಾನು ಡೌನ್ಲೋಡ್ ಮಾಡಿಲ್ಲ. ಓಕೆನಾ, ಶಾಪಿಂಗ್ ಅಪ್ಲಿಕೇಶನ್ಸ್ಗಳನ್ನ. ಆದ್ದರಿಂದ ನಾನು ಬ್ರೌಸರ್ಗೆ ಹೋಗಿ flipkart.com ಅಂತ ಹೊಡಿತೀನಿ. ಓಕೆನಾ, ನೀವು ಇದೇ ರೀತಿ ಚೆಕ್ ಮಾಡ್ಬೋದು ಅಪ್ಲಿಕೇಶನ್ ಯೂಸ್ ಮಾಡ್ದಲೆ. flipkart.com ಅಂತ ಹೊಡೆದ್ರೆ ಫ್ಲಿಪ್ಕಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಓಕೆನಾ, ನಾನು ಬೋಯ M1 ಅಂತ ಸರ್ಚ್ ಮಾಡಿದ್ದೀನಿ, ನೋಡ್ತಿದ್ದೀರಾ. ಬೋಯ M1 ಮೈಕ್ ಎರಡು ಥರ ಇದೆ. ಓಕೆನಾ, ಒಂದು ಬ್ಲ್ಯಾಕ್ ಕಲರ್, ಇನ್ನೊಂದು ವೈಟ್ ಕಲರ್, ಎರಡು ಥರ ಬೋಯ M1 ಮೈಕ್ ಸಿಗುತ್ತೆ ನಿಮಗೆ. ನೋಡಿ, 750 ತೋರಿಸ್ತಿದೆ. ಇದಕ್ಕೆ ನಾನು ತಗೊಂಡಾಗ 800 ಚಿಲ್ಲರೆ ನಾನು ತೋರಿಸ್ತಿತ್ತು ಫ್ಲಿಪ್ಕಾರ್ಟ್ನಲ್ಲಿ. ಈಗ 745 ತೋರಿಸ್ತಿದೆ. ನೀವು ಇದರಲ್ಲೂ ಕೂಡ ಆರ್ಡ್ರ್ ಮಾಡ್ಬೋದು, ಚೆನ್ನಾಗಿರುತ್ತೆ ಫ್ಲಿಪ್ಕಾರ್ಟು ಸಹಿತ. ನೋಡಿ, ನಾನು ತೊಗೊಂಡಿದ್ದು ನಿಮಗೆ ಮೇಲ್ಗಡೆ ಸಿಗ್ತಿದೆಯಲ್ಲ, 745 ರೂಪಾಯಿಗೆ ಸಿಗುತ್ತಲ್ಲ ನಿಮಗೆ, ಅದನ್ನು ಪರ್ಚೇಸ್ ಮಾಡ್ಬೋದು. ನೀವು ಇದನ್ನು ತೊಗೊಂಡ್ರೆ ಅನ್ಬಾಕ್ಸ್ ಮಾಡೋಕ್ಕೆ ಪ್ಯಾಕೇಜಿಂಗ್ ಸಿಗುತ್ತೆ, ಮತ್ತು ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಲಾಂಗ್ ವೈರ್ ಬರುತ್ತೆ, ಅಲ್ಲಿ ಲೆಂತಿ ಎಲ್ಲ ಇರುತ್ತೆ, ನೀವು ಬರ್ದಿರುತ್ತೆ ನೋಡ್ಬೋದು. ನೋಡ್ತಿದ್ದೀರಲ್ಲ, ಈ ರೀತಿ ಚೆಕ್ ಮಾಡ್ಬೋದು. ಈಗ ಫ್ಲಿಪ್ಕಾರ್ಟ್ನಲ್ಲಿ ನಾನು ಚೆಕ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಇದೇ ರೀತಿ ನೀವು ಅಮೆಝಾನಲ್ಲಿ ಚೆಕ್ ಮಾಡಬೇಕು ಅನ್ನೋದಾದರೆ amazon.com ಅಂತ ಸರ್ಚ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ ನೀವು ಬೇಕಾದ್ರೆ ಪ್ರೈಸ್ ಚೆಕ್ ಮಾಡ್ಬೋದು. ಆರ್ಡ್ರ್ ಮಾಡೋದಾದರೆ ನೀವು ಡೌನ್ಲೋಡ್ ಮಾಡಿ ಆ ಅಪ್ಲಿಕೇಶನ್ನ ಆರ್ಡ್ರ್ ಮಾಡಬಹುದು. ನಾನು ಆರ್ಡ್ರ್ ಮಾಡಿ ತರಿಸಿ ನಿಮಗೆ ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ. ಒಂದು ಶೆಲ್ ಹಾಕಿದರೆ ನಿಮಗೆ ಏನಿಲ್ಲ ಅಂದ್ರೂ ಒಂದು ಇಯರ್ ಬರುತ್ತೆ ಅಂತಲೇ ಹೇಳ್ಬೋದು. 1 ವರ್ಷದ ತನಕ ನಿಮಗೆ ಅದೇ ಶೆಲ್ ಆಗುತ್ತೆ. ನೀವು ಹೆಚ್ಚು ವೀಡಿಯೋ ಮಾಡ್ತೀನಿ ಅಂದರೂ ಆಗುತ್ತೆ ಅಂತ ಏನಾದರೂ ಶೆಲ್ ಡೌನ್ ಆಗೋಲ್ಲ. ಒಂಚೂರು ಸ್ಟ್ರಾಂಗ್ ಆಗಿದೆ, ದಪ್ಪಾಗಿದೆ ಶೆಲ್ ಒಂಚೂರು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವೀಡಿಯೋಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸಿಗೋಣ ಇದೇ ಥರ.